ಒಂದೇ ಕೊಡೆ ತಂದದ್ದು 3 ಜನರಿಗೆ ಒಂದೇ ಕೊಡೆ ತಂದದ್ದು ಎಂತ ಅವಸ್ಥೆ. ಗಾಯ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಮಲ್ಲ ದೇವಸ್ಥಾನದಲ್ಲಿದ್ದೇವೆ. ಬನ್ನಿ, ಈ ಮಲ್ಲ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ತೇನೆ. ನಾವೀಗ ರೂಮಿಂದ ಹೊರಟಿದ್ದೇವೆ, ಆಯ್ತಾ. ಈಗ ಎಷ್ಟು ಕಾರ್ ಬಂದಿದೆ ಇಲ್ಲಿ, ತುಂಬಾ ಜನ ಇದ್ದಾರೆ ಅನ್ಸುತ್ತೆ ಇವತ್ತು. ನೋಡುವ ಎಂತ ಅಂತ ಹೇಳಿ. ಇದು ನೋಡಿ ಟೆಂಪಲ್. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮದ್ದೂರು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ಈಗ ಮಲ್ಲ ದೇವಸ್ಥಾನ ಅಂತೇಳಿ ಕೇರಳದಲ್ಲಿ ಕಾಸರಗೋಡಿನಲ್ಲಿ ತುಂಬಾ ಫೇಮಸ್ ಇದು ಮಲ್ಲ ದೇವಸ್ಥಾನ ಅಂತೇಳಿ ಈಗ ಬಂದಿದ್ದೇವೆ. ಇದು 200 ವರ್ಷದ ಹಳೆಯ ದೇವಸ್ಥಾನ. ನಾವು ಇಲ್ಲಿ ಬರುವಾಗನೇ ಲೇಟ್ ಆಯಿತು, ಹಾಗೆ ಮನೆಗೆ ಹೋಗಲಿಕ್ಕೆ ಕಷ್ಟ ಆಗ್ತದಲ್ಲ, ಹಾಗೆ ಇಲ್ಲೇ ಆಲ್ಟ್ ಆಗಿದ್ದೇವೆ. ಇಲ್ಲಿ ರಾತ್ರಿ ಸತ್ಯನಾರಾಯಣ ಪೂಜೆ, ದೇವರಿಗೆ ಮಹಾಪೂಜೆ ಎಲ್ಲ ಉಂಟು. ಹಾಗೆ ಪೂಜೆ ನೋಡಿ ಇಲ್ಲಿ ದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಿ ಬೆಳಗಿನ ಬಸ್ಸಿನಲ್ಲಿ ಮನೆಗೆ ಹೋಗುವುದಂತೇಳಿ. ಈ ದೇವಸ್ಥಾನ ಕಾಸರಗೋಡಿನಲ್ಲಿ ತುಂಬ ಫೇಮಸ್ಸು. ಇದು ಮಹಾರಾಷ್ಟ್ರದ ಕರಾಡ ಬ್ರಾಹ್ಮಣರು ಈ ದೇವಸ್ಥಾನವನ್ನು ಸ್ಥಾಪಿಸಿದ್ದಾರೆ. ಇದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿಯ ವಿಶೇಷತೆ ಏನಂತ ಹೇಳಿದರೆ, ಇಲ್ಲಿ ಮದುವೆಯಾಗದ ಹೆಣ್ಣು ಮಕ್ಕಳು ಇಲ್ಲಿಗೆ ಬಂದು ಈ ದೇವಿಯ ಪ್ರಸಾದವನ್ನು ಸ್ವೀಕರಿಸಿದರೆ ಅವರಿಗೆ ಕಂಕಣ ಭಾಗ್ಯ ಒದಗಿ ಬರ್ತದೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೋಸ್ಕರ ಈ ದೇವಸ್ಥಾನ ಪ್ರಸಿದ್ಧಿಯನ್ನು ಪಡೆದಿದೆ. ಹಾಗೆ ಬನ್ನಿ, ಈ ದೇವಸ್ಥಾನದ ಸೌಂದರ್ಯವನ್ನು ನೀವು ಕೂಡ ಅನುಭವಿಸಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಕೇಳ್ಕೊಳ್ತೀರಿ. ಬನ್ನಿ. ನೋಡಿ ಎಷ್ಟು ಚಂದ ಗಾರ್ಡನ್ ಎಲ್ಲ ಇದೆ ನೋಡಿ. ನಾವು ಮೊದಲು ಬರುವಾಗ ಹೀಗೆ ಗಾರ್ಡನ್ ಎಲ್ಲ ಇರಲಿಲ್ಲ, ಆಯ್ತಾ. ನಾನು ಸಣ್ಣದಿರುವಾಗ ಒಮ್ಮೆ ಬಂದಿದ್ದೆ, ಆಗ ಇಷ್ಟು ಗಾರ್ಡನ್ ಎಲ್ಲ ಇರಲಿಲ್ಲ. ಈಗ ಒಳ್ಳೆ ಗಾರ್ಡನ್ ಎಲ್ಲ ಮಾಡಿದ್ದಾರೆ, ಜನ ತುಂಬ ಬರ್ತಾರಲ್ಲ. ಈ ದೇವಸ್ಥಾನದ ಗೋಪುರ ಒಮ್ಮೆ ನೋಡಿ ಅಂತ, ಎಷ್ಟು ಚೆನ್ನಾಗಿದೆ. 200 ವರ್ಷದ ಹಳೆಯ ದೇವಸ್ಥಾನ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ನೀವೊಮ್ಮೆ ಇಲ್ಲಿ ಬಂದು ನೋಡಿ, ನಿಮಗೆ ನೋಡಾಗ ಗೊತ್ತಾಗ್ತದೆ. ಟೆಂಪಲ್ ಇದು ಗಾರ್ಡನ್. ಇಲ್ಲಿ ಎಂತೆಲ್ಲ ಬೆಳೆಸಿದ್ದಾರೆ, ಹೂವಿನ ತೋಟ ಉಂಟು, ಮತ್ತೆ ಎಂತೆಲ್ಲ ಮರಗಳೆಲ್ಲ ಉಂಟು, ಯಾವುದಂತ ಗೊತ್ತಿಲ್ಲ. ಹೂವಿನ ತೋಟ ಎಲ್ಲ ಉಂಟು. ಇದರ ಒಳಗೆ ಪ್ರವೇಶ ಇಲ್ಲ, ಮತ್ತೆ ದೇವಸ್ಥಾನ ಒಳಗೆ ಸಹ ನಮಗೆ ವಿಡಿಯೋ ಎಲ್ಲ ತೆಗಿಲಿಕ್ಕೆ ಬಿಡುದಿಲ್ಲ. ನೋಡಿ ಟೆಂಪಲ್ ನೋಡಿ ಎಷ್ಟು ಚಂದ ಇದೆ, ದೊಡ್ಡ ಗೋಪುರ. ಬನ್ನಿ, ಇನ್ನು ಆಗ್ತಾ ಬಂತು. ಇನ್ನು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ರೂಮಿಗೆ ಹೋಗುದು. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ಸತ್ಯನಾರಾಯಣ ಪೂಜೆ ನಡೀತದೆ. ರಾತ್ರಿ ವೇಳೆ ನಡೆಯುವುದು ಪೂಜೆ. ತುಂಬ ಜನ ಬಂದು ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿ ದೇವರ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಪೂಜೆ ಎಲ್ಲ ಮುಗಿಯುವಾಗ 9 ಗಂಟೆ ಆಯಿತು. ಈಗ ಅನ್ನ ಪ್ರಸಾದ ಸ್ವೀಕರಿಸಿ ನಾವೀಗ ನಮ್ಮ ರೂಮಿಗೆ ಹೋಗ್ತಾ ಇದ್ದೇವೆ. ಒಳ್ಳೆದಿತ್ತು ಊಟ. ತುಂಬ ಜನರು ಸತ್ಯನಾರಾಯಣ ಪೂಜೆಗಂತೇಳಿ ಬಂದಿದ್ದರು. ಅವರೆಲ್ಲ ನೋಡಿ ಪೂಜೆ ಮುಗಿಸಿ ಅನ್ನ ಪ್ರಸಾದ ಸ್ವೀಕರಿಸಿ ಅವರವರ ಮನೆಗೆ ಹೋಗ್ತಾ ಇದ್ದಾರೆ. ನಾವು ನಮ್ಮ ರೂಮಿಗೆ ಬಂದಿದ್ದೇವೆ. ಸೊ ಇವತ್ತಿಗೆ ಈ ವ್ಲಾಗ್ ಇಲ್ಲಿ ಎಂಡ್ ಆಗ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.